ಎಲ್ಲರಿಗೂ ನಮಸ್ಕಾರ. ಪವಿತ್ರ ಧನುರ್ಮಾಸ ಆರಂಭ. 1 ತಿಂಗಳು ಮದುವೆ, ಗೃಹ ಪ್ರವೇಶ ಬಂದ್. ಶೂನ್ಯ ಮಾಸ. ಇಲ್ಲಿದೆ ಪೂಜಾ ಸಮಯ ಮತ್ತು ನಿಯಮಗಳು. ಮುಂಜಾನೆ ಮೈಕೊರೆಯುವ ಚಳಿ, ದೇವಸ್ಥಾನಗಳಿಂದ ಕೇಳಿಬರುವ ಸುಪ್ರಭಾತ, ಘಮಘಮಿಸುವ ಬಿಸಿ ಬಿಸಿ ಹುಗ್ಗಿ ಪ್ರಸಾದ. ಹೌದು, ವರ್ಷದ ಅತ್ಯಂತ ಪವಿತ್ರವಾದ ಧನುರ್ಮಾಸ ನಾಳೆಯಿಂದ ಡಿಸೆಂಬರ್ 16 ಆರಂಭವಾಗುತ್ತಿದೆ. ಇದನ್ನು ಶೂನ್ಯ ಮಾಸ ಎನ್ನುತ್ತಾರೆ. ಹಾಗಂತ ಇದೇನು ಕೆಟ್ಟ ತಿಂಗಳಲ್ಲ. ಈ ಸಮಯದಲ್ಲಿ ಮದುವೆ ಮಾಡಲ್ಲ ನಿಜ, ಆದರೆ ಭಕ್ತಿಗೆ ಇದು ಸುಗ್ಗಿ ಕಾಲ. ನಾಳೆಯಿಂದ ಡಿಸೆಂಬರ್ 16 ಪವಿತ್ರವಾದ ಧನುರ್ಮಾಸ ಆರಂಭವಾಗುತ್ತಿದೆ. ಜನವರಿ 14ರ ಮಕರ ಸಂಕ್ರಾಂತಿಯವರೆಗೆ ಈ ಮಾಸ ಇರಲಿದೆ. ಸೂರ್ಯನು ಗುರುವಿನ ರಾಶಿಯಾದ ಧನು ರಾಶಿಯನ್ನು ಪ್ರವೇಶಿಸುವ ಈ ಕಾಲ ಅತ್ಯಂತ ಪುಣ್ಯಕರ. ಏನಿದು ಧನುರ್ಮಾಸ? ಸೂರ್ಯನ ನಡೆ ಹೇಗಿರುತ್ತದೆ? ಸೂರ್ಯನು ತನ್ನ ಮಿತ್ರನಾದ ಗುರುವಿನ ರಾಶಿಯಾದ ಧನು ರಾಶಿಯನ್ನು ಪ್ರವೇಶಿಸುತ್ತಾನೆ. ಜನವರಿ 14ರ ಮಕರ ಸಂಕ್ರಾಂತಿಯವರೆಗೆ ಸೂರ್ಯ ಇಲ್ಲೇ ಇರುತ್ತಾನೆ. ಪುರಾಣಗಳ ಪ್ರಕಾರ ದಕ್ಷಿಣಾಯನವು ದೇವತೆಗಳಿಗೆ ರಾತ್ರಿ ಕಾಲ. ಈಗ ದಕ್ಷಿಣಾಯನ ಮುಗಿಯುತ್ತಾ ಬಂದಿದ್ದು ಸೂರ್ಯೋದಯಕ್ಕೆ, ಉತ್ತರಾಯಣಕ್ಕೆ ಸಿದ್ಧತೆ ನಡೆಯುತ್ತಿದೆ. ಅಂದರೆ ಧನುರ್ಮಾಸವು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ. ಮುಂಜಾನೆ 4 ಗಂಟೆಯಿಂದ 6 ಗಂಟೆ ಇದ್ದಂತೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಹೇಗೆ ಮನಸ್ಸು ಫ್ರೆಶ್ ಆಗಿರುತ್ತದೆಯೋ ಹಾಗೆಯೇ ಈ ಇಡೀ ತಿಂಗಳು ದೇವತೆಗಳು ಲವಲವಿಕೆಯಿಂದ ಇರುತ್ತಾರಂತೆ. ಹಾಗಾಗಿ ಈ ಸಮಯದಲ್ಲಿ ಮಾಡಿದ ಪೂಜೆಗೆ 1000 ಪಟ್ಟು ಹೆಚ್ಚು ಫಲ ಸಿಗುತ್ತದೆ. ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ? ಮದುವೆ ಯಾಕಿಲ್ಲ? ತುಂಬ ಜನರಿಗೆ ಇದೊಂದು ತಪ್ಪು ಕಲ್ಪನೆ ಇದೆ. ಶೂನ್ಯ ಮಾಸ ಎಂದರೆ ಅಶುಭ ಅಲ್ಲ, ಅದು ಲೌಕಿಕಕ್ಕೆ ಶೂನ್ಯ, ಆಧ್ಯಾತ್ಮಿಕಕ್ಕೆ ಪೂರ್ಣ ಎಂದು ಅರ್ಥ. ಈ ತಿಂಗಳು ಸೂರ್ಯನ ಶಕ್ತಿ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಾಗಿರುತ್ತದೆ. ಈ ಸಮಯದಲ್ಲಿ ನಾವು ಲೌಕಿಕ ವಿಷಯಗಳಾದ ಮದುವೆ, ಆಸ್ತಿ ಖರೀದಿ, ಹೊಸ ಬಿಸ್ನೆಸ್ ಕಡೆ ಗಮನ ಕೊಟ್ಟರೆ ಅದರಲ್ಲಿ ಯಶಸ್ಸು ಕಾಣುವುದು ಕಷ್ಟ. ಗರ್ಭಿಣಿಯರಿಗೆ ಮತ್ತು ಹೊಸ ದಂಪತಿಗಳಿಗೆ ವಿಪರೀತ ಚಳಿ ಒಳ್ಳೆಯದಲ್ಲ ಎಂಬ ವೈಜ್ಞಾನಿಕ ಕಾರಣಕ್ಕಾಗಿಯೂ ಹಿರಿಯರು ಈ ಮಾಸದಲ್ಲಿ ಮದುವೆ ನಿಷೇಧಿಸಿದ್ದರು. ಗೋದಾದೇವಿ, ಆಂಡಾಳ್ ಮತ್ತು ತಿರುಪ್ಪಾವೈ ಕತೆ. ದಕ್ಷಿಣ ಭಾರತದಲ್ಲಿ ಧನುರ್ಮಾಸ ಎಂದರೆ ನೆನಪಾಗುವುದು ಆಂಡಾಳ್ ಅಥವಾ ಗೋದಾದೇವಿ. ಭೂಲೋಕದಲ್ಲಿ ಹುಟ್ಟಿದ ಗೋದಾದೇವಿ ಶ್ರೀರಂಗನಾಥನನ್ನೇ ವಿಷ್ಣು ಮದುವೆಯಾಗಬೇಕೆಂದು ಪಣತೊಟ್ಟಿದ್ದರು. ಇದೇ ಧನುರ್ಮಾಸದಲ್ಲಿ ಆಕೆ ಪ್ರತಿದಿನ ಮುಂಜಾನೆ ಎದ್ದು ತನ್ನ ಗೆಳತಿಯರೊಂದಿಗೆ ವ್ರತ ಮಾಡಿ ರಂಗನಾಥನನ್ನು ಸ್ತುತಿಸಿ ತಿರುಪ್ಪಾವೈ ಪಾಶುರಗಳನ್ನು ಹಾಡಿದಳು. ಕೊನೆಗೆ ಆಕೆಯ ಭಕ್ತಿಗೆ ಮೆಚ್ಚಿ ರಂಗನಾಥನೇ ಆಕೆಯನ್ನು ವರಿಸಿದರು. ಮದುವೆ ತಡವಾಗುತ್ತಿರುವ ಕನ್ಯೆಯರು ಈ ಮಾಸದಲ್ಲಿ ತಿರುಪ್ಪಾವೈ ಪಾರಾಯಣ ಮಾಡಿದರೆ ಅಥವಾ ಕೇಳಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂಬ ನಂಬಿಕೆ ಇದೆ. ಹುಗ್ಗಿ, ಪೊಂಗಲ್ ತಿನ್ನುವುದರ ಹಿಂದಿದೆ ಆರೋಗ್ಯದ ಗುಟ್ಟು. ಧನುರ್ಮಾಸದಲ್ಲಿ ದೇವಸ್ಥಾನಗಳಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿಯಿಂದ ಮಾಡಿದ ಹುಗ್ಗಿ ಅಥವಾ ಪೊಂಗಲ್ ಪ್ರಸಾದ ಕೊಡುತ್ತಾರೆ. ಇದು ಕೇವಲ ರುಚಿಗಲ್ಲ. ಡಿಸೆಂಬರ್, ಜನವರಿ ತಿಂಗಳಲ್ಲಿ ಚಳಿ ವಿಪರೀತವಿರುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಹುಗ್ಗಿಯಲ್ಲಿ ಬಳಸುವ ಕರಿಮೆಣಸು, ಜೀರಿಗೆ, ಶುಂಠಿ ಮತ್ತು ತುಪ್ಪ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ. ಕಫ, ಶೀತ ಬರದಂತೆ ತಡೆಯುತ್ತದೆ. ಇದು ನಮ್ಮ ಪೂರ್ವಜರು ಮಾಡಿಕೊಟ್ಟ ವಿಂಟರ್ ಡಯೆಟ್. ಮನೆಯಲ್ಲೇ ಪೂಜೆ ಮಾಡುವುದು ಹೇಗೆ? ನೀವು ದೇವಸ್ಥಾನಕ್ಕೆ ಹೋಗಲು ಆಗದಿದ್ದರೆ ಚಿಂತೆ ಇಲ್ಲ, ಮನೆಯಲ್ಲೇ ಹೀಗೆ ಮಾಡಿ. ಪೂಜೆ ಮಾಡಲು ಸಮಯ: ಸೂರ್ಯೋದಯಕ್ಕೂ ಮುನ್ನ, ಬೆಳಗ್ಗೆ 4:30ರಿಂದ 6 ಗಂಟೆಯವರೆಗೆ. ವಿಧಿ: ತಣ್ಣೀರಿನ ಸ್ನಾನ. ಆರೋಗ್ಯವಿದ್ದರೆ ಮಾತ್ರ. ಮನೆಯ ಮುಂದೆ ರಂಗೋಲಿ ಹಾಕಬೇಕು. ತುಳಸಿ ಗಿಡದ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ಹಣತೆ ಹಚ್ಚಬೇಕು. ಮಂತ್ರ: ಓಂ ನಮೋ ನಾರಾಯಣಾಯ ನಮಃ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಬಹುದು. ನೈವೇದ್ಯ: ಬೆಲ್ಲದ ಪೊಂಗಲ್. ಧನುರ್ಮಾಸ ಎನ್ನುವುದು ಸೋಮಾರಿತನ ಬಿಟ್ಟು ಮುಂಜಾನೆ ಎದ್ದು ಪ್ರಕೃತಿಯ ಜೊತೆ ಬೆರೆಯುವ ಸಮಯ. ನಾಳೆಯಿಂದ 1 ತಿಂಗಳು ಈ ರೂಢಿ ಮಾಡಿಕೊಂಡರೆ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗಿ ಹೊಸ ಚೈತನ್ಯ ಬರುವುದು ಖಂಡಿತ. ಧನುರ್ಮಾಸದ ಈ ಮಾಹಿತಿಗಳೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.